ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ನಮಃ ನಳಪಾಕ. ಎಲ್ಲರೂ ಹೆಂಗದಿರಿ? ನಾ ಅಂತೂ ಅಗದಿ ಆರಾಮಾಗಿದ್ದೀನಿ. ನೀವು ಎಲ್ಲ ಥರ ಪರೋಟನೂ ಟ್ರೈ ಮಾಡಿರ್ತೀರಿ. ಆಲೂ ಪರೋಟ ಆಗಿರ್ಬೋದು, ಮೆಂತೆ ಪರೋಟ, ಪಾಲಕ್ ಪರೋಟ, ಇನ್ನೂ ವೆರೈಟಿ ಟ್ರೈ ಮಾಡಿರ್ಬೋದು. ಆದರೆ ನಾ ಇವತ್ತು ನನ್ನ ಸ್ಟೈಲ್ ಒಳಗೆ ಬೀಟ್ರೂಟ್ ಪರೋಟನ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ. ಮೊದಲಿಗೆ ನಾ ಇಲ್ಲಿ ಒಂದು ದೊಡ್ಡ ಸೈಜ್ ಬೀಟ್ರೂಟನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ತುರಿದಿಟ್ಕೊಂಡೀನಿ. ನಂತರ ನಾವು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋನು. ಅದರೊಳಗೆ ನಾನು 4 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಕೊಳತ್ತೀನಿ. ನಿಮ್ಮ ಟೇಸ್ಟ್ ಅನುಸಾರವಾಗಿ ಖಾರ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಇಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣಂತ. ಡಯಟಲ್ಲಿರೋರು, ಹೆಲ್ದಿಯಾಗಿ ತಿನ್ನಬೇಕು ಅಂದ್ಕೊಂಡವರು ಈ ಬೀಟ್ರೂಟ್ ಪರೋಟನ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಅಂತೂ ಭಾಳ ಚಲೋ ಇರ್ತದೆ. ಸ್ನೇಹಿತರೆ, ನೀವಿನ ಏನಾರೇ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ಬಿಡ್ರಿ. ಅಲ್ಲೇ ಬಾಜು ಇರುವ ಬೆಲ್ ಐಕನನ್ನು ಒತ್ತಿಬಿಡ್ರಿ. ನನ್ನ ಅಪ್ಕಮಿಂಗ್ ನೋಟಿಫಿಕೇಷನ್ ನಿಮಗೆ ಜಲ್ದಿ ಬಂದುಬಿಡ್ತದೆ. ಈಗ ನೆಕ್ಸ್ಟ್ ಏನಂದ್ರೆ 1.5 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಂಗೆ 1 ಟೀ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್, 1.5 ಟೀ ಸ್ಪೂನ್ ಆಗುವಷ್ಟು ಓಂ ಕಾಳು ಹಾಕ್ಕೊಳತ್ತೀನಿ. 1.5 ಟೀ ಸ್ಪೂನ್ ಆಗುವಷ್ಟು ಅಚ್ಚುಗಾರದ ಪುಡಿ, ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳತ್ತೀನಿ. ಇದು ಎಲ್ಲ ಡ್ರೈ ಆಗಿನೇ ಒಂದ್ಸಲ ಕಲ್ಸ್ಕೊಂಡು ಬಿಡ್ರಿ. ಆಮೇಲೆ ಏನು ರುಬ್ಕೊಂಡಿರ್ತೀವಲ್ಲ ಈ ಬೀಟ್ರೂಟ, ಆ ಮಿಶ್ರಣ ಇದರೊಳಗೆ ಹಾಕಿ ಚೆಂದಾಗೆ ಕಲಿಸ್ಕೊಂಡು ಬಿಡ್ರಿ. ಇದೊಂದು ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ತದ. ಈಗ ಇದ್ರಾಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳತ್ತೀನಿ. ಈಗ ನೋಡ್ರಿ ಎಷ್ಟು ಸಾಫ್ಟಾಗಿ ಹಿಟ್ಟು ಬಂದೈತಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಚ್ಚಿ ಸುಮಾರು 20 ರಿಂದ 30 ನಿಮಿಷ ನೆನೆಯಾಕೆ ಇಡತ್ತೀನಿ. ಈ ಗ್ಯಾಪ್ ಒಳಗೆ ಚಟ್ನಿ ಇಲ್ಲ ಕರಿ ಪ್ರಿಪೇರ್ ಮಾಡ್ಕೊಂಡು ಬಿಡ್ರಿ. ಈಗ ನೋಡ್ರಿ ಹೆಚ್ಚು ಕಮ್ಮಿ 25 ನಿಮಿಷ ಆಗೈತಿ. ಹಿಟ್ಟು ನೋಡ್ರಿ ಎಷ್ಟು ಸಾಫ್ಟಾಗಿ ನೆಂದೈತಿ ಅಂತ. ಈಗ ನಮಗೆ ಬೇಕಾಗುವ ಸೈಜಿಗೆ ಉಳ್ಳಿ ಮಾಡ್ಕೊಂಡು ಬಿಡೋನು. ನೋಡ್ರಿ, ನೀವು ಈ ಬೀಟ್ರೂಟ್ ಪರೋಟ ಬಟರ್ ಪೇಪರ್ ಮೇಲೂ ಮಾಡ್ಕೋಬೋದು, ಇಲ್ಲ ಎಣ್ಣೆ ಹಚ್ಚಿ 3 ಮೂಲೆ ಲಟ್ಟಿಸ್ಕೊಂಡು ಮಾಡ್ಬೋದು, ಅಥವಾ ಹಿಟ್ಟು ಹಚ್ಚಿ 3 ಮೂಲೆ ಲಟ್ಟಿಸ್ಕೊಂಡು ಮಾಡ್ಬೋದು. ಒಂದು ವೇಳೆ ನೀವು 3 ಮೂಲೆ ಲಟ್ಟಿಸ್ಕೊಂಡು ಪರೋಟ ಮಾಡಿದ್ರೆ ಮಧ್ಯಾಹ್ನ ಅಥವಾ ರಾತ್ರಿನೂ ತಿನ್ಬೋದು. ಅದೇ ಬಟರ್ ಪೆಪ್ಪರ್ ಮೇಲೆ ಮಾಡಿದ್ರೆ ಅವಾಗಿಂದವಾಗೆ ತಿನ್ಬೇಕಾಗ್ತದೆ. ಯಾಕಂದ್ರೆ ಬಟರ್ ಪೆಪ್ಪರ್ ಮೇಲೆ ಒಂದು ಸ್ವಲ್ಪ ತೆಳ್ಳಗಾಗ್ತವೆ. ತೆಳ್ಳಗಾಗೋದ್ರಿಂದ ಮತ್ತು ಸ್ವಲ್ಪ ಬಿರುಸಾಗಬಾರ್ದು ಅಂತ ಅಂದ್ಕೊಂಡು ಅವಾಗಿಂದವಾಗೆ ತಿನ್ನೋದ್ರಿದ್ರೆ ಮಾತ್ರ ಬಟರ್ ಪೆಪ್ಪರ್ ಮ್ಯಾಗ ಮಾಡಿರಿ ಅಂತ ಹೇಳತ್ತೀನಿ. ನೋಡ್ರಿ, ನೀವು ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡದಾಗಿ ಲಟ್ಟಿಸ್ಕೊಡ್ರಿ, ಇಲ್ಲ ಆದರೆ ಚಿಕ್ಕದಾಗಿ ಲಟ್ಟಿಸ್ಕೊಡ್ರಿ. ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದು ಬೇಕಾದರೂ ಹಚ್ಚಿ ನೀಟಾಗಿ 2 ಸೈಡ ಬೇಯಿಸ್ಕೊಳ್ಳೋನು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಂಗೆ ಈ ಬೀಟ್ರೂಟ್ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ವಿಶೇಷವಾಗಿ ರಕ್ತಹೀನತೆ ಆಗಿರ್ಬೋದು, ಚರ್ಮದ ಹೊಳಪು ಆಗಿರ್ಬೋದು, ಅಥವಾ ಕೂದಲ ಬೆಳವಣಿಗೆಗಂತೂ ಭಾಳ ಒಳ್ಳೆಯದು. ಅಷ್ಟೇ ಅಲ್ಲದೆ ನ್ಯೂಟ್ರಿಷಸ್ ಆಗಿರ್ಬೋದು, ಐರನ್ ರಿಚ್, ಎನರ್ಜಿ ಬೂಸ್ಟಿಂಗ್, ಇಮ್ಯುನಿಟಿ ಬೂಸ್ಟಿಂಗ್, ವೈಟಮಿನ್, ನರಿಶಿಂಗ್ ಇವೆಲ್ಲವೂ ಹೇರಳವಾಗಿ ಈ ಒಂದು ಬೀಟ್ರೂಟ್ ಒಳಗೆ ನಮಗೆ ಸಿಗಾಕತ್ತದ. ಈಗ ನೋಡ್ರಿ, ಇನ್ನೊಂದು ಥರ ಪರೋಟನ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ. ಹಿಟ್ಟು ಹಚ್ಚಿ 3 ಮೂಲೆ ಹೆಂಗೆ ಲಟ್ಟಿಸ್ಕೊಳ್ಳೋದು ಅಂತ ಹೇಳತ್ತೀನಿ. ಈಗೇನು ನಾವು ಹಿಟ್ಟು ಹಚ್ಚಿರ್ತೀವಲ್ಲ, ಬಟರ್ ಪೇಪರ್ ಮೇಲೆ ಹೀಗೆ ಎಣ್ಣೆ ಹಚ್ಚಿ 3 ಮೂಲೆ ಲಟ್ಟಿಸ್ಕೊಂಡು ಬರೋದು. 2 ಸೇಮೇ ಇರ್ತಾವ. ಅಲ್ಲಿ ಎಣ್ಣೆ ಹಚ್ಚಿರ್ತೀವಿ, ಇಲ್ಲಿ ಹಿಟ್ಟು ಹಚ್ಚಿರ್ತೀವಿ ಅಷ್ಟೇ. ನಾನು ಇದನ್ನು ಆಲ್ರೆಡಿ ಪದರ್ ಚಪಾತಿ ಮಾಡಬೇಕಾದ್ರೆ ಹೆಂಗೆ ಚಪಾತಿ ಲಟ್ಟಿಸ್ಕೋಬೇಕು ಅಂತ ಹೇಳ್ಕೊಟ್ಟಿನಿ. ನೀವೊಂದ್ಸಲ ನೋಡ್ಕೊಂಡು ಬರ್ಬೋದು. ಈ ಪರೋಟ ರೆಡ್ ಕಲರಲ್ಲಿರೋದ್ರಿಂದ ಮಕ್ಕಳಿಗೆ ಭಾಳ ಆಕರ್ಷಕವಾಗಿ ಕಾಣ್ತಿರ್ತದೆ. ಹಾಗಾಗಿ ಅವರು ತಿನ್ನೋದಕ್ಕೆ ಹಠ ಮಾಡೋದಿಲ್ಲ, ಭಾಳ ಆರಾಮಾಗಿ ಖಾಲಿ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಅದಕ್ಕೆ ಹೆಸರು ಇಡ್ಬೋದು, ರೆಡ್ ಮ್ಯಾಜಿಕ್ ಪರೋಟ, ಲವ್ಲಿ ರೆಡ್ ಪರೋಟ ಅಂತ ಅವ್ರಿಗೆ ಹೇಳಿದ್ರೆ
ಭಾಳ ಇಷ್ಟಪಡ್ತಾರೆ. ಹ್ಯಾಪಿ ಪಿಂಕ್ ಪರೋಟ ಈ ಥರ ನೀವು ಅವ್ರಿಗೆ ಹೆಸರು ಇಟ್ಕೊಟ್ರೆ ನೆಕ್ಸ್ಟ್ ಟೈಮ್ ಅದೇ ಹೆಸರೊಳಗೆ ಇದು ಮಾಡಿಕೊಡಮ್ಮ ಅಂತ ನಿಮಗೆ ಕೇಳ್ತಾರೆ ಅವರು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ವಿಡಿಯೋ ಹೆಂಗಿತ್ತು ಅಂತ. ಇದೊಂದೊಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತದ ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡ್ರಿ.